ಈ ಕಾರ್ಮಿಕರಿಗೆ ದನಿ ಇಲ್ಲ. ಹಾಗಂತ ಅವರನ್ನ ಹಾಗೆ ಸುಮ್ಮನೆ ಬಿಡಕ್ಕಾಗತ್ತಾ? ಇವರ ದನಿಗೆ ದನಿಯಾಗಲು ನಾವು ಕೂಡ ನಾನಾ ಸರ್ಕಾರಿ ಇಲಾಖೆ ಪೊಲೀಸ್ ಠಾಣೆಗೂ ಹೋದ್ವಿ. ಅಲ್ಲಿ ಏನಾಯ್ತು ಬನ್ನಿ ವಿವರಿಸ್ತೀನಿ. ಮುನಿರಾಜುವಿನ ಕಪಿಮುಷ್ಟಿಯಿಂದ ಈ ಕಾರ್ಮಿಕರನ್ನು ಬಿಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಈತನಿಗೆ ಹಣಬಲ ಇದೆ, ರೌಡಿಗಳ ಸ್ನೇಹವೂ ಇದೆ, ರಾಜಕಾರಣಿಗಳ ಸಹವಾಸವೂ ಇದೆ. ಇದೇ ಮದದಿಂದ ನಮ್ಮನ್ನು ಬೆದರಿಸೋ ಪ್ರಯತ್ನ ಮಾಡಿದ್ರು. ಬರೀ ಸ್ಟೋರಿ ಮಾಡಿದ್ರೆ ಈ ಕಾರ್ಮಿಕರಿಗೆ ರಕ್ಷಣೆ ಸಿಗಲ್ಲ ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಮಿಕ ಇಲಾಖೆಗೆ ದೂರು ಕೊಟ್ಟೆವು. ನಮ್ಮ ದೂರಿಗೆ ತಕ್ಷಣ ಸ್ಪಂದಿಸಿದ ಅಧಿಕಾರಿಗಳು ಬಂದು ಮುನಿರಾಜು ಫ್ಯಾಕ್ಟರಿಗೆ ಭೇಟಿ ಕೊಟ್ರು, ತನಿಖೆ ನಡೆಸಿದ್ರು, ಕಾರ್ಮಿಕರ ಬವಣೆ ಕೇಳಿದ್ರು. ಕಾನೂನು ಬಾಹಿರ ಕೆಲಸ ಮಾಡಿದ ಮುನಿರಾಜುಗೆ ನೋಟಿಸ್ ಜಾರಿ ಮಾಡಿದ್ರು. ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ಇವರೆಲ್ಲ ಸಿಗ್ನೇಚರ್ ಮಾಡಿಬಿಟ್ಟು 25 ಜನ, ಇವ್ರು 25 ಜನ ಅಂತಾರೆ, ಅವ್ರು 35 ಜನ ಅಂತಾರೆ ಮೇಡಮ್. ಇವ್ರ ವರ್ಕರ್ ಎಷ್ಟು ಜನ ಅಂದರೆ ಇವ್ರು ಪಿಟಿಷನ್ ಹಾಕಲಿ ಮೇಡಮ್. ಸಾಹೇಬ್ರು ಇವ್ರಿಗೆ ನೋಟಿಸ್ ಕಳಿಸ್ಬಿಟ್ಟು ನಮ್ಮ ಕಾರ್ಮಿಕ ಇಲಾಖೆಯಿಂದ ಇವ್ರಿಗೂ ಕಳಿಸ್ತೀವಿ, ವರ್ಕರ್ನು ಕಳಿಸಿ ಅಲ್ಲೊಂದು ಕನ್ಸಿಲೇಷನ್ ನಡೀತೈತೆ ಮೇಡಮ್. ಒಂದು ಇಲ್ಲಿ ಸ್ಪಾಟಲ್ಲಿ ಇವ್ರಿಗೊಂದು ನೋಟಿಸ್ ಇಶ್ಯೂ ಮಾಡೋದು ಮೇಡಮ್. ನಾವು ಇವೆರಡು ನಮ್ಮ ಡಿಪಾರ್ಟ್ಮೆಂಟಿಂದ ಈಗಲೇ ಕ್ರಮ ಕೈಗೊಳ್ಬೋದು ಮೇಡಮ್. ಅಷ್ಟೊತ್ತಿಗೆ ಈ ಕಾರ್ಮಿಕರಿಗೆ ಜೀವ ಬೆದರಿಕೆಗಳು ಬರಲಾರಂಭಿಸಿದವು. ಅದಕ್ಕಾಗಿ ನಾವು ಆನೇಕಲ್ ತಾಲೂಕು ತಹಶೀಲ್ದಾರ್ ಬಳಿ ತೆರಳಿದೆವು. ಅವರಿಗೆ ತಮ್ಮ ತಾಲೂಕಲ್ಲಿ ಜೀತ ಪದ್ಧತಿ ಜೀವಂತವಾಗಿರೋ ವಿಚಾರವೇ ತಿಳಿದಿರಲಿಲ್ಲ. ನಾವು ಘಟನೆಯ ಸಂಪೂರ್ಣ ವಿವರ ನೀಡಿದಾಗ ಈ ಭರವಸೆ ಕೊಟ್ಟರು ನೋಡಿ. ಬಾಂಡೆಡ್ ಲೇಬರ್ ಆಕ್ಟ್ ಪ್ರಕಾರ ಬಾಂಡೆಡ್ ಲೇಬರ್ ಅದು ಸರ್ಟಿಫಿಕೇಟ್ ಕೊಡೋದು ಅಸಿಸ್ಟೆಂಟ್ ಕಮಿಷನರ್. ಅವ್ರ ಜೊತೆಗೆ ಸಹಾಯವಾಗಿ ನಾವು ಹೋಗ್ತೀವಿ, ಅದ್ರ ಜೊತೆಗೆ ಟೀಮ್ಸ್ ಮಾಡ್ಕೊಂಡು ಹೋಗ್ತೀವಿ. ಇಂಥ ಸ್ಪೆಸಿಫಿಕ್ ಪ್ರಕರಣ ಏನಾದರೂ ಇದ್ದರೆ NGO ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡಿ ಅಂತ ನಮಗಿದೆ ಕ್ಲಿಯರ್ ಡೈರೆಕ್ಷನ್ಸ್. ಅಂಥದ್ದು ಏನಾದರೂ ಇದ್ದರೆ ನಮಗೆ ರೈಟಿಂಗಲ್ಲಿ ಕೊಟ್ಟರೆ ನಾವು ಬಂದು ಖಂಡಿತ ಅದೇನಿದೆಯೋ ಅದು ಮಾಡ್ತೀವಿ. ಕಂಪ್ಲೇಂಟ್ ಅಲ್ಲ, ನಮಗೆ ಮಾಹಿತಿ ಕೊಟ್ಟರೆ. ಕಾರ್ಮಿಕರಿಗೆ ಭದ್ರತೆ ಕೊಡಬೇಕು ಅಂತ ಕೋರಿ ಆನೇಕಲ್ ಪೊಲೀಸ್ ಠಾಣೆಗೂ ಹೋದೆವು. ಅಲ್ಲಿ ರಕ್ಷಣೆಯ ಜೊತೆಗೆ ಮುನಿರಾಜು ಬಳಿ ಇರೋ ಕಾರ್ಮಿಕರು ಸಹಿ ಹಾಕಿರೋ ಖಾಲಿ ಬಾಂಡ್ ಅನ್ನ ವಶಪಡಿಸಿಕೊಡಬೇಕು ಅಂತ ಕೋರಿ ಪೊಲೀಸರಿಗೆ ದೂರು ನೀಡಿದೆವು. FIR ದಾಖಲಿಸಿದ ಪೊಲೀಸರು ಮುನಿರಾಜು ವಿರುದ್ಧ ಕಠಿಣ ಕ್ರಮದ ಭರವಸೆ ಕೊಟ್ಟರು. ಈ ಪ್ರಕರಣದಿಂದ ಮುನಿರಾಜು ಅನ್ನೋ ಮಾಲೀಕನ ಬಣ್ಣ ಬಯಲಾಯಿತು. ಆದ್ರೆ ಆನೇಕಲ್ನಲ್ಲಿ ಇಂಥ ಅನೇಕ ಮಾಲೀಕರ ಬಣ್ಣ ಬಯಲಾಗಬೇಕಾಗಿದೆ. ಯಾವುದೇ ಸೌಲಭ್ಯ ಕೊಡದೆ ಜೀತ ಪದ್ಧತಿ ನಾಶವಾಗಿ ಕಾರ್ಮಿಕರಿಗೆ ರಕ್ಷಣೆ ಸಿಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ನಿದ್ದೆಯಿಂದ ಎದ್ದು ದುಡಿಯಬೇಕಾಗಿದೆ. ನಾವೇನೋ ಈ ಕಾರ್ಮಿಕರನ್ನ ಜೀತ ಮುಕ್ತಗೊಳಿಸಲು ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿದ್ವಿ. ಆದರೆ ಈ ಕಾರ್ಮಿಕರ ಜೀವನಕ್ಕೆ ಭದ್ರತೆ ಹಾಗೂ ಸುರಕ್ಷತೆ ಕಲ್ಪಿಸುವಂತ ಗುರುತರ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಯಾಕಂದ್ರೆ ಆ ಕಾರ್ಮಿಕರ ಜೀವನ ಇನ್ನೂ ಕೂಡ ಅಭದ್ರತೆಯಿಂದ ಕೂಡಿದೆ. ಅದು ಅಲ್ಲದೆ ಮಾಲೀಕರಿಂದ ಅವರಿಗೆ ಜೀವ ಬೆದರಿಕೆಯೂ ಇದೆ. ಆ ಕೆಲಸನ ನಮ್ಮ ಕಾರ್ಮಿಕ ಸಚಿವರು ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳು ಮುತುವರ್ಜಿ ವಹಿಸಿ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮ್ಮಲ್ಲಿದೆ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶನಿವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.